ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಅತ್ಯಂತ ಅಮಾನವೀಯ ಘಟನೆಯಾಗಿದೆ. ಈ ಘಟನೆಯನ್ನು ಸಂಪೂರ್ಣ ತನಿಖೆಗಾಗಿ ಸಿಬಿಐಗೆ ತನಿಖೆಯನ್ನು ಒಪ್ಪಿಸಬೇಕೆಂದು ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಇಂದು ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವುದರ ಮೂಲಕ ಸರ್ಕಾರ ಮತ್ತು ಆರೋಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದರು. ಮುಂದೆ ಹೋಗುವಂಥದ್ದು ಇಷ್ಟೆಲ್ಲ ಜನ ಇದ್ರು. ಅವನ್ನ ಹಿಡಿದವರು ಪೊಲೀಸರಲ್ಲ, ಆ ಕಾಲೇಜ್ ಕ್ಯಾಂಪಸ್ನಲ್ಲಿರುವಂಥ ಹುಡುಗರು. ಕಾನೂನನ್ನ ಕೈಗೆ ಎತ್ಕೊಳ್ಬಾರ್ದು ಅಂತ ಹೇಳಿ ಹಿಂದೂಗಳು ತಾಳ್ಮೆಯನ್ನ ಈ ಸರ್ಕಾರ ಇವತ್ತು ಪರೀಕ್ಷೆ ಮಾಡ್ತಾ ಇದೆ. ಕಾಶ್ಮೀರ ಫೈಲ್ ನೋಡಿದಾಗ ಇದೊಂದು ಫೇಕ್ ಚಲನಚಿತ್ರ ಬ್ಯಾನ್ ಮಾಡ್ಬೇಕಂತ ಹೇಳಿದ್ರು. ಅದೇ ರೀತಿ ಕೇರಳದ ಮೇಲೆ ಒಂದು ಸ್ಟೋರಿ ಆಯ್ತು. ಸುಮಾರು 50,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಿ ಇವತ್ತು ISIS ಸಂಘಟನೆಗೆ ಸೇರಿಸುವಂತ ಕೆಲಸ. ISIS ಹೋದಂತ ಒಂದು ಹೆಣ್ಣುಮಗಳು ಎಂಟ್ರಿ ಕೊಡ್ತಾಳೆ. ಯಾವ ರೀತಿ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಇಸ್ಲಾಂ ಧರ್ಮಕ್ಕೆ ಒಂದು ಪರಿವರ್ತನೆ ಮಾಡುವಂತ ಕೆಲಸ ಕೇರಳದಲ್ಲಿ ಏನಾಗ್ತಾ ಇದೆ ಕೇಳ್ತೀವಿ. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಹುಬ್ಬಳ್ಳಿಯಲ್ಲಿ ಘಟನೆ ನಡೀತದೆ ಅಂದಮೇಲೆ ಪೂಜ್ಯರು ಹೇಳ್ದಂಗೆ ಅದು ಕಲಬುರಗಿಗೂ ಬರುವುದೇ. ಇದು ಬರೀ ವೀರಶೈವ ಲಿಂಗಾಯತರು ನಾವು ತಿಳ್ಕೊಳ್ಬಾರ್ದು. ಅವರು ದಲಿತರಿರಲಿ, ಹಾಲಮತ ಇರಲಿ, ತಳವಾರ ಕೋಯಿ ಸಮಾಜ ಇರಲಿ, ಬ್ರಾಹ್ಮಣರಿರಲಿ, ಲಿಂಗಾಯತರಿರಲಿ, ಯಾವುದೇ ಜನಾಂಗ ಇರಲಿ, ಅವರು ನಮ್ಮ ಹೊಡಿ ಮುಂದೆ ಜಾತಿ ನೋಡುವುದಿಲ್ಲ. ಅವರಿಗೆ ಒಟ್ಟ ಸನಾತನ ಹಿಂದೂ ಧರ್ಮ ನಾಶ ಆಗಬೇಕು, ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತ ಅದಕ್ಕೆ ದೊಡ್ಡ ಜಿಹಾದ್ ನಡೆದಿದೆ. ಲವ್ ಜಿಹಾದ್ ಅನ್ಬೋದು. ನಾನು ನಿನ್ನೆ ರಾತ್ರಿ ಒಂದು ಗುಜರಾತ್ನ ಒಬ್ಬ IPS ಪೊಲೀಸ್ ಅಧಿಕಾರಿ ಹೆಣ್ಮಗಳು ಈ ಲವ್ ಜಿಹಾದ್ ಬಗ್ಗೆ ಒಂದು ಎಂಟ್ರಿ ಕೊಟ್ಟಾರೆ. ಯಾವ ರೀತಿ ಭಾರತದಲ್ಲಿ ಲವ್ ಜಿಹಾದ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ, IPS ಅಧಿಕಾರಿ ಹೆಣ್ಮಗಳು, ಆ ಹೆಣ್ಮಗಳು ಹೇಳ್ತಾರೆ ಈ ರೀತಿಯ ಲವ್ ಜಿಹಾದ್ ಮಾಡಲಿಕ್ಕೆ ತಿಂಗಳಿಗೆ 50,000 ರಿಂದ 60,000 ರೂಪಾಯಿ ಒಂದು ಹುಡುಗಗೆ ಖರ್ಚು ಮಾಡ್ತಾರೆ. ಅದರ ಮೂಲಕ ಹಿಂದೂ ಹೆಣ್ಮಕ್ಕಳ ಬಡಾವಣೆಗೆ, ಕಾಲೇಜ್ಗೆ, ಕ್ಯಾಂಪಸ್ನಲ್ಲಿ ಬಂದು ಮೋಟರ್ ಸೈಕಲ್ ಮೇಲೆ ಹೇಳಿದೆ ನಾನು ನಿನ್ನೆ. ಅದೇ ಒಂದು ವಿವಾದಾತ್ಮಕ ಹೇಳ್ತಾರೆ ನಮ್ಮವರು, ಮಾಧ್ಯಮದವರು ಸಹಿತ 50-50. ಒಮ್ಮೆ ಹಿಂಗೆ ಹೊಡಿತಾರ, ಹಂಗೆ ಹೊಡಿತಾರೆ. ಮತ್ತೆ ನಾಲಿಗೆ ಹಡಬಿಟ್ಟ ಯತ್ನಾತ್ ಹೊಡಿತಾರೆ. ನಾ ಏನು ಹೇಳೀನಿ, ಹಿಂದೂ ಏರಿಯಾದಾಗ ಅವ್ರದ್ದೇನು ಕೆಲಸಪ್ಪ? ನಿಮ್ಮ ಹೆಣ್ಮಕ್ಕಳನ್ನ ನಿಮ್ಮ ಕಾಲೇಜ್ ಕ್ಯಾಂಪಸ್ನ ಉಳಿಸೋಬೇಕಾದ್ರೆ ನಾವು ಇವತ್ತು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಅಂತ ಸರ್ಕಾರ, DK ಶಿವಕುಮಾರ್ ಅಂತ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ನಮ್ಮ ರಕ್ಷಣೆ, ನಮಗೆ ನ್ಯಾಯ ಸಿಗಬೇಕಾದ್ರೆ ನಮ್ಮ ಗುರುಗಳು ಹೇಳಿದಂತೆ ಯೋಗಿ ಆದಿತ್ಯನಾಥರ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರದೇ ಇದ್ರೆ
ಈ ನನ್ನ ಮಕ್ಕಳು ಲೆಕ್ಕಕ್ಕೆ ಬರೋದಿಲ್ಲ, ಕಂಟ್ರೋಲ್ ಬರೋದಿಲ್ಲ. ಪೊಲೀಸರಿಗೆ ಅವ್ರಿಗೆ ಆಕ್ರೋಶ ಇದೆ, ಅವ್ರಿಗೂ ಬಹಳಷ್ಟು ಸಿಟ್ಟು ಬರ್ತದೆ. ಆದ್ರೆ ಏನ್ ಮಾಡೋದು, ಮ್ಯಾಗಿನವ್ರು ಏನು ಅದಾರಲ್ಲ ಅವೇನು ಸುಮ್ಮ ಪುರುಷರ ಡ್ರೆಸ್ನಲ್ಲಿ ಅಟ್ಟೆ. ಇಂಥವ್ರು ಏನ್ ಮಾಡ್ಬೇಕು ಅವ್ರು ಪಾಪ. ನೋಡ್ರಿ, ನಮ್ಮ ಖರ್ಗೆ ಅವ್ರು ಏನಾದ್ರೂ ಮುಸ್ಲಿಂ ಹೆಣ್ಮಗಳು ಏನಾಗಿದ್ರೆ ಜಿಗದು ಸ್ಟೇಟ್ಮೆಂಟ್ ಕೊಡ್ತೀವಿ. ಎಲ್ಲರಿಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರೇ ಕೊಡ್ಬೇಕಪ್ಪ. ಈಗ ಎನ್ಕೌಂಟ್ರಿ ಮಾಡ್ತೀನಿ ಅಂತ ಕೊಡ್ಬೇಕು. ನಿಮ್ಮ ದಮ್ಮತ್ತು ತಾಕತ್ತಿದ್ರ ಎಲ್ಲರಿಗೆ ದಮ್ಮ ತಾಕತ್ ವಿಧಾನಸೌಧ ಕೇಳ್ತಿರ್ತೀರಿ. ಈಗೆಲ್ಲ ಹೋಗಿತ್ತು ನಿಮ್ಮ ದಮ್ಮು? ಸಾವಿರ ಬಿರಿಯಾನಿಯಾಗ ಹೋಗೈತೆ ನಿಮ್ಗೆ ದಮ್ಮು? ಇಂಥ ಘಟನೆ ಆದ್ಮೇಲೂ ಸಹ ಬಾಯಿ ಬಿಡ್ತಾ ಇಲ್ಲ. ಪಾಪ ಅದೊಂದು ಸಂಭಾವಿತ ಪ್ರಾಣಿ ಐತದ ಸರಣ. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ ನಗರ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್, ಮಾಜಿ ಶಾಸಕ ಹಾಗೂ ಕೆಕೆಆರ್ಡಿಬಿಯ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್, ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್, ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಮೇಯರ್ ವಿಶಾಲ್ ದರ್ಗಿ, ಸಿದ್ದಾಜಿ ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೇವಡ್ಗಿ, ಚಂದ್ರಶೇಖರ್ ಹಿರೇಮಠ್, ಡಾಕ್ಟರ್ ಸುಧಾ ಹಾಲಕಾಯಿ ಸೇರಿದಂತೆ ಅನೇಕರು ಇದ್ದರು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.